ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಸುಪ್ರಿಯಾ ಮಾಲನ್ನವರ್. ಇಂದು ನಾನು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಆತ್ಮಚರಿತ್ರೆ ಅಥವಾ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಎಂಬ ಪುಸ್ತಕದ ಬಗ್ಗೆ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಮಹಾತ್ಮ ಎಂದಾಕ್ಷಣ ಥಟ್ಟನೆ ನೆನಪಾಗುವುದು ನಮ್ಮ ದೇಶದ ರಾಷ್ಟ್ರಪಿತರಾದಂತಹ ಮಹಾತ್ಮ ಗಾಂಧೀಜಿ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರ ವಂಶಸ್ಥರು ಬನಿಯಾ ಜಾತಿಗೆ ಸೇರಿದ್ದು ಮೂಲತಃ ದಿನಸಿ ವ್ಯಾಪಾರಿಗಳಾಗಿದ್ದರು. ಇವರ ತಾತ ಉತ್ತಮ್ ಚಂದ್ ಗಾಂಧಿ ಅವರ ಎರಡನೇ ಪತ್ನಿಗೆ 6 ಜನ ಮಕ್ಕಳು. ಅದರಲ್ಲಿ 5ನೇಯವರಾದ ಕರಮ್ಚಂದ್ ಗಾಂಧಿ ಅವರು ಪ್ರತಿ ಬಾರಿ ಸಾವಿನ ಮೂಲಕ ತಮ್ಮ ಪತ್ನಿಯರನ್ನು ಕಳೆದುಕೊಳ್ಳುತ್ತಿದ್ದರಿಂದ ಅನುಕ್ರಮವಾಗಿ 4 ಬಾರಿ ಮದುವೆಯಾದರು. ಅದರಲ್ಲಿ ಕೊನೆಯ ಪತ್ನಿಯಾದಂತಹ ಪುತಳಿಬಾಯಿಯವರಿಂದ ಒಬ್ಬಳು ಪುತ್ರಿ ಮತ್ತು 3 ಪುತ್ರರು ಜನಿಸಿದರು. ಅದರಲ್ಲಿ ಕೊನೆಯವರೇ ನಮ್ಮ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇವರು ಚಿಕ್ಕಂದಿನಿಂದಲೂ ನಾಚಿಕೆ ಸ್ವಭಾವದವರಾಗಿದ್ದು ಪಠ್ಯಪುಸ್ತಕ ಮತ್ತು ಶಿಕ್ಷಕರಷ್ಟೇ ಇವರ ಏಕೈಕ ಸಂಗಾತಿಗಳಾಗಿದ್ದರು. ಬಾಲ್ಯದಲ್ಲಿದ್ದಾಗ ಕೆಲವು ಕೆಟ್ಟ ಚಟಗಳನ್ನು ಹಿಡಿದಿದ್ದರಲ್ಲದೆ ತಮ್ಮ ತಪ್ಪಿನ ಅರಿವಾದಾಗ ತಂದೆಯ ಮುಂದೆ ಕ್ಷಮಾಪಣೆ ಕೇಳಿ ಹೃದಯವನ್ನು ಶುಭ್ರಗೊಳಿಸಿ ಪ್ರಮಾಣ ಮಾಡಿ ಸಂಕಲ್ಪಗೈದರು. ಅವತ್ತಿನಿಂದ ಕೊನೆಯವರೆಗೂ ಸತ್ಯಾನ್ವೇಷಣೆ ಮಾಡಿದರು. ಇವರ ಏಕರೂಪ ಅನುಭವವು ಸತ್ಯಕ್ಕಿಂತ ಬೇರೆ ದೇವರಿಲ್ಲ ಎಂಬುದನ್ನು ಮನದಟ್ಟು ಮಾಡಿಕೊಟ್ಟಿದೆ. ಸತ್ಯವೆನ್ನುವುದು ಒಂದು ಬೃಹತ್ ಮರವಾಗಿ ಅದನ್ನು ನೀವು ಹೆಚ್ಚು ಹೆಚ್ಚು ಪೋಷಿಸತೊಡಗಿದಂತೆ ಅದು ಹೆಚ್ಚು ಹೆಚ್ಚು ಹಣ್ಣುಗಳ ಇಳುವರಿ ಮಾಡುತ್ತದೆ. ಗಾಂಧಿ ಅವರ ಈ ಮಾತು ಇಂದಿಗೂ ಪ್ರಸಿದ್ಧವಾಗಿದೆ. ಇವರು ಬಾಲ್ಯದಲ್ಲಿದ್ದಾಗ ಅಭ್ಯಾಸದ ಪುಸ್ತಕಗಳ ಕಡೆ ಅಷ್ಟೇ ಆಸಕ್ತಿ ಇತ್ತು ಎಂದು ಇವರ ಆತ್ಮಚರಿತ್ರೆಯಿಂದ ತಿಳಿಯುತ್ತಾದರೂ ಕಥೆಗಳನ್ನು ಕೇಳುತ್ತಿದ್ದರಂತೆ. ಶ್ರವಣ ಪಿತೃಭಕ್ತಿ ನಾಟಕ, ಹರಿಶ್ಚಂದ್ರನ ಕಥೆಗಳು ಇವರ ಮನದಲ್ಲಿ ಅಳಿಸಲಾಗದ ಛಾಪನ್ನು ಮೂಡಿಸಿತ್ತು. ಇವರು 13 ವರ್ಷದವರಿದ್ದಾಗಲೇ ಕಸ್ತೂರಿಬಾ ಅವರೊಡನೆ ವಿವಾಹ ಮಾಡಿಕೊಂಡರು. ಆದರೆ ಆ ಸಂದರ್ಭದಲ್ಲಿ ಕರಮ್ಚಂದ್ ಗಾಂಧಿ ಅವರಿಗೆ ಅಪಘಾತವಾಗಿ ತೀವ್ರ ಗಾಯಕ್ಕೀಡಾಗಿದ್ದರು. ಅವತ್ತಿನಿಂದ ಗಾಂಧೀಜಿ ತಂದೆಯ ಪರಿಪಾಲಕರಾಗಿದ್ದರೂ ಕೂಡ ಯಾವುದೇ ಚಿಕಿತ್ಸೆ ಫಲ ಕೊಡದೆ ಇವರ ಚಿಕ್ಕಪ್ಪನ ಮಡಿಲಲ್ಲಿ ಕೊನೆಯುಸಿರೆಳೆದರು. ಕಸ್ತೂರಿಬಾ ಅವರ ವಿಷಯದಲ್ಲಿ ಇವರು ಸಾಕಷ್ಟು ಕಟ್ಟುನಿಟ್ಟಿನ ಮನುಷ್ಯರಾಗಿದ್ದರೂ ಕೂಡ ತಮ್ಮ ಮಕ್ಕಳಿಗೆ ತಾವೇ ಶಿಕ್ಷಣವನ್ನು ನೀಡಿದರು. ಪತ್ನಿಯ ಒಡವೆಗಳನ್ನು ಮಾರಿ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿ ಪಡೆದು ಓರ್ವ ವಕಾಲತ್ತು ವಹಿಸುವ ನ್ಯಾಯಾಧೀಶರಾಗಿದ್ದರು. ಆದರೆ ಇಂಗ್ಲೆಂಡಿಗೆ ಹೋಗುವ ಮುನ್ನ ತಮ್ಮ ತಾಯಿಯವರಿಗೆ ನಾನು ಇನ್ನು ಮುಂದೆ ಹೆಣ್ಣು ಮಾಂಸವನ್ನು ಎಂದಿಗೂ ಮುಟ್ಟುವುದಿಲ್ಲವೆಂದು ಪ್ರಮಾಣ ಮಾಡಿದ್ದರಿಂದ ಮುಂದೆ ಸಸ್ಯಾಹಾರದಲ್ಲಿಯೇ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದರು. ಎಂತಹ ಕಷ್ಟ ಸಂದರ್ಭ ಬಂದಿದ್ದರೂ ಸಹ ಮಾಂಸವನ್ನು ಸೇವಿಸದೆ ತಾವೇ ಮಣ್ಣು ಮತ್ತು ನೀರಿನ ಚಿಕಿತ್ಸೆಯನ್ನು ಮಾಡಿಕೊಂಡರು. ಆದರೆ ತಾಯ್ನಾಡಿಗೆ ಮರಳುವಷ್ಟರಲ್ಲಿ ತಾಯಿಯಾದಂತಹ ಪುತಳಿಬಾಯಿಯವರು ತೀರಿಕೊಂಡಿದ್ದರು. ಇವರ ಆತ್ಮಚರಿತ್ರೆಯಿಂದ ತಿಳಿಯುವುದೆಂದರೆ 3 ಜನ ಆಧುನಿಕರು ಗಾಂಧಿ ಅವರ ಜೀವನದಲ್ಲಿ ಪ್ರಭಾವವನ್ನು ನೆಲೆಯೂರಿದ್ದಾರೆ. ರೈಚಂದ್ ಬಾಯ್ ಅವರು ತಮ್ಮ ಜೀವನ ಸಂಪರ್ಕದಿಂದ, ಟಾಲ್ಸ್ಟಾಯ್ ಅವರು ತಮ್ಮ ದೇವರ ರಾಜ್ಯಾಧಿಪತ್ಯ ನಿಮ್ಮಲ್ಲೇ ಇದೆ, ರಸ್ಕಿನ್ ಅವರು ತಮ್ಮ ಕೃತಿ ಈ ಅಂತ್ಯದೆಡೆಗೆ ಇವು ಪ್ರಭಾವ ಮೂಡಿಸಿದ್ದವು. 1893ರ ಸುಮಾರಿಗೆ ಇವರು ದಕ್ಷಿಣ ಆಫ್ರಿಕಾದಲ್ಲಿ ನ್ಯಾಯವಾದ ಮಾಡಲು ಹೋಗಿದ್ದು ಯಶಸ್ಸು ಗಳಿಸಿದ್ದರಷ್ಟೇ ಅಲ್ಲದೆ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿ ತಾಯ್ನಾಡಿಗೆ ನಿಜವಾದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ವೃತ್ತಪತ್ರಿಕೆಗಳನ್ನು ಸಹ ಹೊರಡಿಸಿದ್ದಾರೆ. ಆದರೆ ಇವರ ಬಗ್ಗೆ ಸಾಕಷ್ಟು ಕಟ್ಟುಕತೆಗಳಿವೆ. ಅದರಲ್ಲಿ ಒಂದಾದ ಇವರು ಬಹಳ ಶ್ರೀಮಂತರಿದ್ದು ಹಣ ಸುಟ್ಟು ಒಲೆ ಹೊತ್ತಿಸಿ ಚಹಾ ಮಾಡುತ್ತಿದ್ದರಂತೆ. ಆದರೆ ಅದು ನಿಜವಲ್ಲ ಎಂದು ಈ ಪುಸ್ತಕ ಓದುವುದರಿಂದ ಅರ್ಥವಾಗಿ ನಾನು ಈಗ ನಿಜವಾದ ಗಾಂಧಿಯನ್ನು ಹುಡುಕಿದ್ದೇನೆ. ಇವರು ದಕ್ಷಿಣ ಆಫ್ರಿಕಾದಲ್ಲಿದ್ದುಕೊಂಡು ತಾಯ್ನಾಡಿನ ಆತ್ಮಗೌರವಕ್ಕಾಗಿ ಹೋರಾಟದ ಬೀಜ ಬಿತ್ತಿದ್ದರು. ಜನರ ಕಷ್ಟಗಳನ್ನು ಅರಿತುಕೊಳ್ಳಲು ರಾಜಕೀಯ ಗುರು ಗೋಖಲೆಯವರೊಂದಿಗೆ ರೈಲಿನ 3ನೇ ಬೋಗಿಯಲ್ಲಿ ಪ್ರಮಾಣ ಬೆಳೆಸಿದ್ದರಷ್ಟೇ ಅಲ್ಲದೆ ಪ್ಲೇಗ್ ಹಬ್ಬಿದ ರೋಗಿಗಳಿಗೆ ಶ್ರದ್ಧೆಯಿಂದ ಶುಶ್ರೂಷೆ ನೀಡಿದರು. ಸಾಕಷ್ಟು ಕದನಗಳಲ್ಲಿ ಭಾಗವಹಿಸಿ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡಿ ಸಹಾಯ ಮಾಡಿದರು. ಇವುಗಳಿಂದಲೇ ಶಾಂತಿ ಎನ್ನುವ ಅಸ್ತ್ರವನ್ನು ರೂಪಿಸಿದ್ದರಷ್ಟೇ ಅಲ್ಲದೆ ಸಾಕಷ್ಟು ಚಳುವಳಿಗಳನ್ನು ಶಾಂತಿ ಮತ್ತು ಅಹಿಂಸೆಯಿಂದ ಜಯ ಸಾಧಿಸಿದ್ದರು. ಆದರೆ ನಮ್ಮ ಈಗಿನ ಯುವಜನತೆಗೆ ಶಸ್ತ್ರ ಎತ್ತಿದವರಷ್ಟೇ ಹೋರಾಟಗಾರರೆಂದು ತಿಳಿದು ಇವರನ್ನು ತಪ್ಪು ಕಲ್ಪನೆಯಿಂದ ನೋಡುತ್ತಿದ್ದಾರೆ. ಆದರೆ ಇವರು ಶಾಂತಿಯಿಂದಲೇ ವಿದೇಶಗಳಲ್ಲಿ ಭಾರತೀಯರಿಗಿದ್ದ ಶೋಷಣೆಯನ್ನು ದೂರ ಮಾಡಿ ಸಾರ್ಥಕತೆಯಿಂದ ತಾಯ್ನಾಡಿಗಾಗಿ ದುಡಿದಿದ್ದಾರೆ. ಈಗಿನ ಯುಗದಲ್ಲಿ ತಂತ್ರಜ್ಞಾನ ಮುಂದುವರೆದಿದ್ದು ಸಮಾಜದ ಜಾಲತಾಣಗಳಲ್ಲಿ ಇವರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹುಟ್ಟಿಸಿದ್ದಾರೆ. ಅದು ಇವರು ಹೆಣ್ಣು ಮಕ್ಕಳ ಜೊತೆ ಅಹಿತಕರ ಸಂಬಂಧವನ್ನು ಇಟ್ಟುಕೊಂಡಿದ್ದರೆಂದು ಹಬ್ಬಿತ್ತು. ಆದರೆ ಅದು ಸುಳ್ಳು ಎಂದು ನಾನು ಸಾಧಿಸಬಲ್ಲೆ. ಇವರ ಆತ್ಮಚರಿತ್ರೆಯಲ್ಲಿ ಪ್ರತಿಯೊಂದು ಘಟನೆಗಳನ್ನು ವಿವರಿಸಿದ್ದಾರೆ. ಇದನ್ನು ಸಹ ನಾನು ಖಚಿತವಾಗಿ ಹೇಳಬಲ್ಲೆ. ಇವರು ಹರಿಶ್ಚಂದ್ರನಂತೆ ಅವರ ಮಾರ್ಗದಲ್ಲಿ ಹೋಗಲು ಪ್ರಯತ್ನ ಮಾಡಿದ್ದಾರೆ ಮತ್ತು ಜೀವನದ ಎಲ್ಲ ಘಟನೆಗಳನ್ನು ಹಂಚಿಕೊಳ್ಳುತ್ತಾರೆ. ಇವರ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಎಂಬ ಆತ್ಮಚರಿತ್ರೆಯನ್ನೊಮ್ಮೆ ಓದಿ ನೋಡಿ. ಇದರಿಂದ ಸಾಕಷ್ಟು ಜನ ಪ್ರಭಾವಿತರಾಗುತ್ತಾರಲ್ಲದೆ ಯುವಶಕ್ತಿಗೆ ಇದು ಪ್ರೇರಣೆಯಾಗುತ್ತದೆ. ನಾವು ತಿಳಿದುಕೊಂಡಂತೆ ರಾಷ್ಟ್ರಪಿತ ಮಹಾತ್ಮ ಎಂಬ ಬಿರುದುಗಳು ಇವರಿಗೆ ಹೆಮ್ಮೆ ತಂದಿಲ್ಲ. ಅದರ ಬದಲಿಗೆ ಅದನ್ನು ನೀಗಿಸಲು ಅವರಿಗೆ ಕಷ್ಟಕರವಾಗಿತ್ತು. ಇವರು ಕಾಂಗ್ರೆಸ್ ಎನ್ನುವ ಸಂಸ್ಥೆ, ಸಬರಮತಿ ಆಶ್ರಮವನ್ನು ಸ್ಥಾಪಿಸಿದ್ದರಷ್ಟೇ ಅಲ್ಲದೆ ಸ್ವಚ್ಛತೆಯನ್ನು ಬಹುವಾಗಿ ಕಾಪಾಡಿದ್ದರು.
ಇವರ ನೇತೃತ್ವದಲ್ಲಿ ಎಲ್ಲ ಮಹಾನಾಯಕರು ಹೋರಾಡಿ 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರಕಿಸಿಕೊಟ್ಟರು. ಆದರೆ ಸ್ವತಂತ್ರ ಸಿಕ್ಕ 1 ವರ್ಷದೊಳಗೆ ಅಂದರೆ 1948ರ ಜನವರಿ 30ರಂದು ನಾಥೋರಾಮ್ ಗೋಡ್ಸೆ ಎಂಬುವವರ ಇವರ ಎದೆಗೆ ಗುಂಡಿಟ್ಟು ಕೊಂದರು. ಆದರೆ ಅವರು ಗಾಂಧಿಯವರನ್ನು ಏಕೆ ಕೊಂದರು ಎನ್ನುವ ಪ್ರಶ್ನೆ ಸದಾ ನನ್ನನ್ನು ಕಾಡುತ್ತದೆ. ಸಮಾಜದ ಜಾಲತಾಣಗಳಲ್ಲಿ ಒಂದು ಸುದ್ದಿ ಹಬ್ಬಿತ್ತು. ಅದೆಂದರೆ ಗಾಂಧಿಯವರು ಬದುಕಿದ್ದರೆ ಇವರನ್ನು ಮೋಸಗೊಳಿಸಿ ಭಾರತವನ್ನು ಇನ್ನೂ ಭಾಗ ಮಾಡುತ್ತಿದ್ದರಂತೆ. ಇದನ್ನು ನಾನು ನಮ್ಮ ಒಬ್ಬ ಶಿಕ್ಷಕರೊಂದಿಗೆ ಚರ್ಚಿಸಿದಾಗ ಅವರು ಹೀಗೆಂದರು: ಗಾಂಧಿ ಅವರು ಜೀವಿಸಿದ ಕಾಲದಲ್ಲಿ ನಾನೂ ಇರಲಿಲ್ಲ, ನೀನೂ ಇರಲಿಲ್ಲ ಎಂದ ಮೇಲೆ ಅವರ ಬಗ್ಗೆ ತಪ್ಪು ಸುದ್ದಿಗಳನ್ನು ಹಬ್ಬಿಸುವುದಾಗಲಿ ನಂಬುವುದಾಗಲಿ ತಪ್ಪು ಎಂದು ಹೇಳಿದ್ದರು. ಈಗಿನ ಯುವಶಕ್ತಿಯ ತಪ್ಪು ಕಲ್ಪನೆಗಳನ್ನು ಹೋಗಿಸಲು ಈ ಪುಸ್ತಕ ಬಹಳ ಮುಖ್ಯವಾಗಿದೆ. ಎಲ್ಲರೂ ಸಹ ಈ ಪುಸ್ತಕವನ್ನು ಓದಬೇಕೆನ್ನುವುದು ನನ್ನ ಆಸೆಯಾಗಿದ್ದು, ಇವರ ಮಾರ್ಗವನ್ನು ನಾವೆಲ್ಲರೂ ಅನುಸರಿಸೋಣ ಎಂದು ಹೇಳುತ್ತೇನೆ. ನನಗೆ ಈ ಪುಸ್ತಕ ಓದಲು ಅವಕಾಶ ಮಾಡಿಕೊಟ್ಟಿರುವಂತಹ ಮೆಹಬೂಬ್ ಮುಲ್ತಾನಿ ಗುರುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು.